ಇವತ್ತು ನಾನು ಸಿಂಪಲಾಗಿ ನುಗ್ಗೆಕಾಯಿ ಫ್ರೈ ಗೊಜ್ಜನ್ನು ಹೇಗೆ ಮಾಡೋದು ಅಂಥೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನುಗ್ಗೆಕಾಯಿ ಸಾಂಬಾರು, ನುಗ್ಗೆಕಾಯಿ ಪಲ್ಯ ಎಲ್ಲ ನೋಡಿರ್ತೀರ. ಹಾಗೆಯೇ ಇದನ್ನು ಕೂಡ ಸುಟ್ಟು ಬದನೆಕಾಯಿ ಮಾಡೋ ಥರನೇ ಇದನ್ನು ಒಂಥರ ಅದೇ ಥರನೇ ಗೊಜ್ಜನ್ನ ಮಾಡ್ಕೊಳ್ತಾ ಇದ್ದೀನಿ ನುಗ್ಗೆಕಾಯಿಂದ. ನೋಡಿ 2 ನುಗ್ಗೆಕಾಯಿ ತೊಗೊಂಡಿದ್ದೀನಿ. ಇವಾಗ ಇದು 3 ಭಾಗದಷ್ಟು ಚಿಕ್ಕ ಚಿಕ್ಕದಾಗಿ ಒಂದು ಸ್ವಲ್ಪ ದೊಡ್ಡ ಸೈಜ್ನಲ್ಲೇ ಹೆಚ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಎಣ್ಣೆ ಸವರಿ ಒಂದು ಸೈಡ್ನಲ್ಲಿ ಇಡ್ತಾಯಿದ್ದೀನಿ. ಮಸಾಲೆಗೆ ಒಂದು ದೊಡ್ಡ ಟೊಮೆಟೊ ತೊಗೊಂಡಿದ್ದೀನಿ, ಆ್ಯಪಲ್ ಟೊಮೆಟೊ, 2 ದೊಡ್ಡ ಈರುಳ್ಳಿ ಚಿಕ್ಕದಾಗಿ ಹೆಚ್ಕೊಳ್ಳಿ ಎಲ್ಲನೂ. ಸಾಸಿವೆ, ಜೀರಿಗೆ, ಸ್ವಲ್ಪ ಅರಿಶಿನ, 1 ಸ್ಪೂನು ಸಾಂಬಾರು ಪೌಡರು, 1 ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರು, ಹಾಗೆಯೇ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಈಗ ನೋಡಿ ಫಸ್ಟಿಗೆ ಈ ಥರ ನುಗ್ಗೆಕಾಯಿನ ಫ್ರೈ ಮಾಡ್ಕೊಳ್ಬೇಕು. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ನುಗ್ಗೆಕಾಯಿ ಸಿಪ್ಪೆನ ನಾವು ಸುಲಿದು ಒಳಗಡೆ ನುಗ್ಗೆಕಾಯಿ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಳ್ಳೋದು. ಸೊ ಮಕ್ಕಳಿಗೆಲ್ಲ ತುಂಬ ಈಸಿ ಆಗುತ್ತೆ ತಿನ್ನೋದಕ್ಕೆ, ಹಾಗೆ ದೊಡ್ಡವ್ರಿಗೂ ಸ್ವಲ್ಪ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಂಡ್ರೆ. ಇದು ನೋಡಿ ಫಸ್ಟಿಗೆ ಈ ನುಗ್ಗೆಕಾಯಿ ಎಲ್ಲ ತಣ್ಣಗಾದ್ಮೇಲೆ ಈ ಥರ ಹೋಲ್ಡ್ ಮಾಡಿಕೊಂಡು ಇದ್ರ ಒಳಗಡೆ ಇರೋ ಪಲ್ಪೆಲ್ಲ ತೆಕ್ಕೊಂಡ್ಬಿಡಿ. ಈ ಥರ ತೆಗೆದು ಸಪ್ರೇಟಾಗಿ ಇಟ್ಕೊಳ್ಳಿ. ಇದು ಅರ್ಧ ಬೆಂದಿರುತ್ತಲ್ಲ, ಹಾಗಾಗಿ ಮಸಾಲೆ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ತುಂಬ ಈಸಿ ರೆಸಿಪಿ ಇದು. ಇದು ಚಪಾತಿಗೆ, ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ ಇದು ಸ್ವಲ್ಪ ಉದ್ದುದ್ದಕ್ಕೆ ಬಂದಿರುತ್ತಲ್ಲ, ಹಾಗಾಗಿ ಕಟ್ ಮಾಡ್ಕೊಳ್ಳಿ. ಈಗ ನೋಡಿ ಇದು ರೆಡಿಯಾಗಿದೆ. ಇವಾಗ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಸಾಸಿವೆ ಎಣ್ಣೆ ಹಾಕ್ಕೊಂಡಿದ್ದೀನಿ 1-2 ಸ್ಪೂನು. ಇದು ಚೆನ್ನಾಗಿ ಕಾದ ನಂತರ ನೋಡಿ ಈಗ ಸಾಸಿವೆ, ಜೀರಿಗೆ, ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 10 ನಿಮಿಷ ಚಿಕ್ಕೂರಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದನ್ನು. ಈಗ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ, ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ತಾಯಿರಿ. ಈಗ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಎಲ್ಲ ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೊಳ್ತಾ ಇರಬೇಕು. ಟೊಮೆಟೊ ಹಾಕ್ಕೊಂಡಿದ್ದೀನಿ, ಹಾಗೆಯೇ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದು ಬೆಲ್ಲ ಹಾಕ್ಕೊಂಡ್ರೇ ತುಂಬ ರುಚಿಯಾಗಿ ಬರೋದು, ಒಂದು ಸ್ವಲ್ಪ ಬೆಲ್ಲ ಹಾಕಲೇಬೇಕು ಇದಕ್ಕೆ. ಈಗ ನೋಡಿ ನುಗ್ಗೆಕಾಯಿ ತೆಗೆದಿಟ್ಟಿದ್ನಲ್ಲ ಒಳಗಡೆದು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಅರ್ಧ ಬೆಂದಿರುತ್ತೆ ನಾವು ಸುಟ್ಟಿರುವಾಗ, ಹಾಗಾಗಿ ಇವಾಗ ಚೆನ್ನಾಗಿ ಬೇಯೋದಕ್ಕೆ ಮತ್ತೆ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು. ಇದಿಷ್ಟು ಎಲ್ಲವನ್ನು ಹಾಕ್ಕೊಂಡು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಮುಚ್ಚಳವನ್ನು ಮುಚ್ಚಿಟ್ಬಿಟ್ಟು ಒಂದು 20 ನಿಮಿಷ ಚಿಕ್ಕೂರಿನಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ತುಂಬಾ ರುಚಿ ಇರುತ್ತೆ, ತುಂಬ ಸಿಂಪಲ್ ಆದಂಥ ಅಡುಗೆ ಇದು. ಒಂದು ಸಲ ಟ್ರೈ ಮಾಡಿ ನೀವು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೆಳತಿಯರೇ. ಹಾಗೆ ಇವಾಗ 1 ಸ್ಪೂನು ರೆಡ್ ಚಿಲ್ಲಿ ಪೌಡರು, 1 ಸ್ಪೂನು ಸಾಂಬಾರು ಪೌಡರ್ನ ಹಾಕ್ಕೊಂಡಿದ್ದೀನಿ. ಮನೆಯಲ್ಲಿ ಯಾವ ಸಾಂಬಾರು ಪೌಡರ್ ಇದೆ, ಇಲ್ಲ ಚಿಕನ್ ಮಸಾಲ, ಮಟನ್ ಮಸಾಲ ಪೌಡರ್ ಯಾವಿದ್ರೂ ಹಾಕ್ಕೊಳ್ಬೋದು. ಈಗ ಎಲ್ಲವನ್ನು ಮಿಕ್ಸ್ ಮಾಡಿ ಇನ್ನೂ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡಿದ್ದೀನಿ. ಉಪ್ಪು ಕಡಿಮೆ ಇದ್ದರೆ ಉಪ್ಪು ಹಾಕ್ಕೊಳ್ಳಿ, ಟೇಸ್ಟ್ ನೋಡಿ. ಈಗ ನೋಡಿ ಲಾಸ್ಟ್ನಲ್ಲಿ 2 ಚಮಚದಷ್ಟು ತೆಂಗಿನ ತುರಿನ ಹಾಕ್ಕೊಂಡಿದ್ದೀನಿ. ಈ ತೆಂಗಿನ ತುರಿ ಹಾಕ್ಕೊಂಡ್ರೇ ತುಂಬ ರುಚಿಯಾಗಿರೋದು. ಈಗ ಮತ್ತೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇನ್ನೂ ಒಂದು 10 ನಿಮಿಷ ಚಿಕ್ಕೂರಿನಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಗೊಜ್ಜು ರೆಡಿಯಾಗಿದೆ, ನುಗ್ಗೆಕಾಯಿ ಗೊಜ್ಜು, ನುಗ್ಗೆಕಾಯಿ ಫ್ರೈ ಗೊಜ್ಜು ರೆಡಿಯಾಗಿದೆ. ನಿಮಗೆ ನೋಡಿದ್ರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಕುಕಿಂಗ್ ವಿಡಿಯೋ. ಇದಕ್ಕೆ ನಾನು ಇವತ್ತು ಜೀರಿಗೆ ಸಾರನ್ನು ಮಾಡ್ಕೊಂಡಿದ್ದೀನಿ. ಬಿಸಿ ಬಿಸಿ ಅನ್ನಕ್ಕೆ ಜೀರಿಗೆ ಸಾರು ಹಾಗೆಯೇ ಗೊಜ್ಜನ್ನು ಮಾಡ್ಕೊಂಡಿದ್ದೀನಿ.